ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನ ನಾವು ತಿರುಗಿ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಈ ದಿವಸದಿಂದ ಕರ್ತನ್ ನಮಗೆ ಭಯ ಪಡಬೇಡ ಎಂಬುದಾಗಿ ಹೇಳುವುದನ್ನ ನಾವು ನೋಡಿಕೊಳ್ತೇವೆ. ಪ್ರಿಯರೇ, ಇದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಕರ್ತನ ಒಂದು ಆಲೋಚನೆ ಏನಂದ್ರೆ, ದೇವರ ಮಕ್ಕಳಾಗಿರುವವರು ಈ ಭೂಮಿಯ ಮೇಲೆ ಅವರು ಬಹಳಷ್ಟು ಬಲಿಷ್ಠರು. ಅವರು ದೇವರಿಗೆ ಸಂಬಂಧಪಟ್ಟ ದೇವರ ಮಕ್ಕಳು ಅನ್ಕೊಳ್ಳುವಾಗ ಅವ್ರಿಗೆ ಯಾವ ಭಯ ಇರಬಾರ್ದು ಎಂಬುದಾಗಿ ಕರ್ತನು ಆಲೋಚನೆ ಮಾಡ್ತಾರೆ. ಯಾರಲ್ಲಿ ಭಯ ಇರ್ತದೋ ಅವರು ದೇವರಿಗೆ ಒಳಪಟ್ಟವರಾಗಿರುವುದಕ್ಕೆ ಅಸಾಧ್ಯ. ನನ್ನ ಪ್ರಿಯ, ಅವರು ತಿರುಗಿ ದುರಾತ್ಮಗಳಿಗೆ ಒಳಗಾಗಿರ್ತಾರೆ ಎಂಬುದಾಗಿ ನಿಮಗೆ ನಾನು ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ. ಅದಕ್ಕಾಗಿ ಯಾರಲ್ಲಿ ಒಂದು ವೇಳೆ ದೇವರಿಗೆ ಸಂಬಂಧಪಟ್ಟ ಸಂಗತಿಗಳು ಇರುವುದಿಲ್ಲವೋ ಅವರಲ್ಲಿ ಈ ಭಯದ ಆತ್ಮ ತುಂಬಿ ಹಾಕಲ್ಪಟ್ಟಿರ್ತದೆ ಎಂಬುದಾಗಿ ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ನೋಡ್ಕೋತೇವೆ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನ ಅಪ್ಪ ತಂದೆ ಎಂದು ಕೂಗುತ್ತೇವೆ. ಈ ಕಾರಣ ದೇವರ ಮಕ್ಕಳಾಗಿದ್ದೇವೆ ಅನ್ನುವವರಾಗಿರುವಾಗ ನಮ್ಮಲ್ಲಿ ಭಯ ಇರಬಾರ್ದು. ನನ್ನ ಪ್ರಿಯ, ನಮ್ಮಲ್ಲಿ ನಿಜವಾಗ್ಲೂ ಆ ಧೈರ್ಯಶಾಲಿಗಳಾಗಿರಿ ನಾವು ಈ ಭೂಮಿಯ ಮೇಲೆ ಜೀವಿಸಬೇಕು. ಅದಕ್ಕೆ ಕರ್ತನ ನಾನೇ ನಿನ್ನೊಂದಿಗಿರ್ತೇನೆ. ನೀವು ಏಷಾಯ 41ನೇ ಅಧ್ಯಾಯದ 10ನೇ ವಚನದಲ್ಲಿ ನೋಡುವಾಗ, ನಾನೇ ನಿನ್ನೊಂದಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನ ಬಲಪಡಿಸ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನ ಆಧಾರ ಮಾಡುತ್ತೇನೆ. ಅಲ್ಲಿ 13ನೇ ವಚನದಲ್ಲಿ ಭಯ ಪಡಬೇಡ, 14ನೇ ವಚನದಲ್ಲಿ ಭಯ ಪಡಬೇಡ. ನೀವು ಒಂದು ವೇಳೆ ಹಂಗೆ ನೋಡ್ತಾ ಹೋದ್ರೆ ನೀವು ಎಷ್ಟೋ ಅಭಯ ವಚನಗಳನ್ನ ಕರ್ತನು ಅಲ್ಲಿ ಕೊಡುವುದನ್ನು ನಾವು ನೋಡ್ಕೊಳ್ತೇವೆ. ಭಯ ಪಡಬೇಡ. ಆದ್ರೆ ಈ ದಿವಸಗಳಲ್ಲಿ ಎಷ್ಟೋ ಶಿಷ್ಯರಲ್ಲಿ, ದೇವರ ಮಕ್ಕಳಾಗಿರುವವರಲ್ಲಿ ಭಯ ತುಂಬಿ ಹಾಕಲ್ಪಟ್ಟಿರುವುದನ್ನು ನಾವು ನೋಡ್ಕೊಳ್ತೇವೆ. ಯಾವಾಗ ನಮ್ಮಲ್ಲಿ ಭಯ ಇರ್ತದೋ ಅಲ್ಲಿ ದೇವರ ಮೇಲಿರೋ ಪ್ರೀತಿ, ದೇವರಲ್ಲಿ ನಾವು ನಂಬಿಕೆ ಇಟ್ಟವರಾಗಿ ದೇವರು ನಮ್ ಕೂಡ ಇದ್ದಾರೆ ಅನ್ನುವಂತ ಯಾವುದೇ ತಿಳುವಳಿಕೆ ಅಲ್ಲಿ ನಮ್ಮ ಕಡೆ ಇರುವುದಕ್ಕೆ ಅಸಾಧ್ಯ. ನನ್ನ ಪ್ರಿಯ, ನಾವು ಲೋಕದ ಸಂಗತಿಗಳಿಗಾಗಿ, ಮುಂದಾಗುವಂತ ಸಂಗತಿಗಳಿಗಾಗಿ, ನಮ್ಮ ಆರೋಗ್ಯದ ಸಂಗತಿಗಳಿಗಾಗಿ, ನಮ್ಮ ಹಣದ ವಿಷಯಗಳಿಗಾಗಿ ನಾವು ಯಾವಾಗಲೂ ಭಯ ಪಡುತ್ತಾ ದೇವ್ರು ನನ್ನ ಜೊತೆಗೆ ಇದ್ದಾನೆ ಅನ್ನುವಂಥ ನಂಬಿಕೆ ನಮ್ಮ ಕಡೆ ಇರುವುದೇನೇ ಇಲ್ಲ ಪ್ರಿಯ. ಅದಕ್ಕಾಗಿ ವಿಶ್ವಾಸಿಗಳ ಕಡೆ ಯಾವಾಗಲೂ ನಂಬಿಕೆ ತುಂಬಿ ಹಾಕಲ್ಪಟ್ಟಿರಬೇಕು. ಭಯ ಅನ್ನುವಂಥದ್ದು ಅವರ ಕಡೆ ಒಂದು ಸ್ವಲ್ಪನೂ ಇರಬಾರದು ಪ್ರಿಯ. ಯಾಕಂದ್ರೆ ನಾವು ದೇವರ ಸಮೀಪಕ್ಕೆ ಹೋಗುವಾಗ ಆತ ನಮಗೆ ವಿಶೇಷವಾದ ಸಹಾಯ ಕೊಡ್ತಾನೆಂಬ ತಿಳುವಳಿಕೆ ನಮಗಿರ್ಬೇಕು. ನಮಗೋಸ್ಕರ ಪ್ರಾರ್ಥಿಸುವ ಕರ್ತನು, ನಾವು ಯಾವುದೇ ಭಯ ಬಂದಾಗ್ಲೂ ನಮಗೆ ಪ್ರಾರ್ಥಿಸುವ ಕರ್ತನು ನಮಗಿದ್ದಾರೆ ಎಂಬ ತಿಳುವಳಿಕೆ ನಮಗಿರ್ಬೇಕು. ಅದೇ ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯದ 31ನೇ ವಚನದಲ್ಲಿ ನೋಡುವಾಗ, ಹಾಗಾದ್ರೆ ಈ ವಿಷಯಗಳು ನಾನು ಏನು ಹೇಳೋಣ, ದೇವರು ನಮ್ಮ ಕಡೆಗೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ನೋಡ್ರಿ ಎಂತ ಅಭಯ ವಚನವನ್ನಲ್ಲಿ ಕೊಡ್ತಾರೆ. ದೇವರು ನಮ್ಮ ಸಂಗಡ ಇರ್ತಾರೆ, ಅವರು ನಮಗೆ ಸಹಾಯ ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. 34ನೇ ವಚನವನ್ನು ನೋಡುವಾಗ ನಾವು ನೇರವಾಗಿ ನೋಡ್ಕೊಳ್ತೇವೆ, ಕರ್ತನು ನಮಗೋಸ್ಕರ ಪ್ರತಿ ದಿವಸ ಪ್ರಾರ್ಥಿಸುವಂತ ಕರ್ತನು ಎಂಬುದಾಗಿ ನಾವು ನೇರವಾಗಿ ನಾವು ನೋಡ್ಕೊಳ್ತೇವೆ. ಅಲ್ಲಿ ಅಪರಾಧಿಗಳನ್ನು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವನು. ಪ್ರಿಯರೇ, ನಮಗೋಸ್ಕರ ಬೇಡುವ ಕರ್ತನು ನಮ್ಮಲ್ಲಿದ್ದಾರೆ ಪ್ರಿಯ. ಆತನು ಸದಾಕಾಲ ನಮಗೆ ಶಕ್ತಿಯನ್ನ, ಸಾಮರ್ಥ್ಯವನ್ನ, ಬೇಕಾದ ಕೃಪೆಗಳನ್ನ, ಆಶೀರ್ವಾದಗಳನ್ನ ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಆದ್ರೆ ಎಷ್ಟೋ ಸಂದರ್ಭ ನಾವು ಆ ನಂಬಿಕೆ ಇಲ್ಲದಂತೆ ನಮ್ಮ ಜೀವಿತವನ್ನ ಸಾಗಿಸುವಾಗ ನಮ್ಮಲ್ಲಿ ಭಯ ಹುಟ್ಟಿಕೊಳ್ತದೆ. ನಾವು ದೇವರ ಮೇಲೆ ಪ್ರೀತಿ ನಮ್ಮ ಕಡೆ ಇರುವುದಿಲ್ಲ, ದೇವರನ್ನ ನಾವು ಲಕ್ಷಿಸುವುದಕ್ಕೆ ನಮ್ಮ ಕಡೆ ಆಗುವುದಿಲ್ಲ. ಮೊದಲು ನಾವು ಲೋಕದ ಸಂಗತಿಗಳು, ಬರುವಂತ ಆ ವೇದನೆಗಳಿಗೆ ನಾವು ಭಯಪಟ್ಟವರಾಗಿ ನಮ್ಮ ಜೀವಿತವನ್ನ ಸಾಗಿಸ್ತೇವೆ. ಈ ಕಾರಣ ಈ ಬೆಳಗಿನ ಜಾವದಲ್ಲಿ ನಮ್ಮಲ್ಲಿ ಒಂದು ಚಾಲೆಂಜ್ ಇರ್ಬೇಕು ನನ್ನ ಪ್ರಿಯರೇ. ಏನಂದ್ರೆ, ನಾನು ಕರ್ತನ ಸನ್ನಿಧಾನಕ್ಕೆ ಹೋಗುವಾಗ ಆತನು ನನಗೆ ಎಲ್ಲಾ ಸಹಾಯವನ್ನು ಕೊಡ್ತಾನೆ. ನನ್ನ ನಿರ್ಬಲಾವಸ್ಥೆಯಲ್ಲಿ, ನನ್ನಲ್ಲಿರುವಂತಹ ಬಲಹೀನತೆಗಳ ಮಧ್ಯದಲ್ಲಿ ಆತ ನನಗೆ ವಿಶೇಷವಾದ ಸಹಾಯ ಕೊಡ್ತಾನೆಂಬ ನಂಬಿಕೆ ನಮಗಿರ್ಬೇಕು.
ನಾವು ಇಬ್ರಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ಓದುವಾಗ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕುವಂತೆ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಪ್ರಿಯರ್ ನೋಡ್ರಿ, ನಮ್ಮಲ್ಲಿ ಆ ಧೈರ್ಯ ಬಹಳ ಪ್ರಾಮುಖ್ಯ. ಆತನ ಕೃಪಾ ಸನ್ನಿಧಾನಕ್ಕೆ ಹೋದಾಗ ನಮಗೆ ಸಮಯೋಚಿತವಾದ ಸಹಾಯವನ್ನು ಕೊಡ್ತಾರೆ ಎಂಬ ನಂಬಿಕೆ ನಮ್ಮಲ್ಲಿ ಅತಿ ಅಗತ್ಯ. ಆ ನಂಬಿಕೆಯನ್ನು ನಾವು ಇಟ್ಟವರಾಗಿ ಆತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಆತನು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಮೇಲಕ್ಕೆ ಎತ್ತುವವರಾಗಿದ್ದಾರೆ. ಆ ರೀತಿಯಲ್ಲಿ ಆಗುವಂತ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.